ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ 6ನೇ ವರ್ಷದ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಶರಾವತಿ ನಗರದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಜರುಗಿಸಲಾಯಿತು. ಜ್ಞಾನ ಅನ್ನ ಅಕ್ಷರ ದಾಸೋಹ ನೀಡಿ ಇಡೀ ವಿಶ್ವಕ್ಕೆ ಮಾದರಿಯಾದವರು ಶಿವಕುಮಾರ ಸ್ವಾಮಿಗಳು. ಅಂತಹ ಮಹಾನ್ ಚೇತನವನ್ನ ನೆನೆದು ಅನ್ನದಾಸೋಹವನ್ನು ಶಿವಕುಮಾರ ಸೇವಾ ಸಮಿತಿಯವರು ಹಮ್ಮಿಕೊಂಡಿದ್ದರು. ಈ ವೇಳೆ ತನು ಮನ ಧನ ಸಹಾಯ ಮಾಡಿದವರಿಗೆ ಸಮಿತಿಯವರು ಧನ್ಯವಾದಗಳನ್ನು ತಿಳಿಸಿದರು. ಪ್ರಸಾದ ಸ್ವೀಕಾರ ನಂತರ ತಟ್ಟೆಯನ್ನ ಕಂಟೈನರ್ ಎಡಭಾಗದಲ್ಲಿದೆ, ಅಲ್ಲಿ ಅದರೊಳಗೆ ಹಾಕಿ ಇದರೊಳಗೆ ನೀರಿದೆ. ಫೋಟೋವನ್ನ ತಟ್ಟೆಯನ್ನ ಈ ಸಭಾಂಗಣದ ಬೈಕ್ ಹಿಂದ್ಗಡೆ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪೂಜೆ ಮಾಡಿದೆ. ಬಂದು ಅವರ ಆಶೀರ್ವಾದ ಪಡೆಯಬೇಕಾಗಿ ತಮ್ಮನಿಗೆ ಪ್ರಾರ್ಥನೆ. ಹಾಗೆ ನಮ್ಮ ತನುಮನ ಧ್ವನಿಗಳನ್ನ ಈ ಗಾಯಕರ ಇರ್ತಕ್ಕಂಥ ಶ್ರೀ ಹುಟ್ಟಲ್ಲಿ ನಾಯಕವಾಗಿ ತಮ್ಮನಿಗೆ ಸವಿನಯ ಪ್ರಾರ್ಥನೆ. ನಾವು ಬರುತ್ತಂತ ವಿಡಿಯೋ ಮಾಡ್ಸಂಗಿಲ್ಲ. ಪದ್ಮಭೂಷಣ ಶ್ರೀ ಶ್ರೀ ಶಿವಾಯ. ಓಂ ಶಿವಕುಮಾರ ಗುರುವೇ ನಮಃ. ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತು 1919 ಇಸವಿ ಜನವರಿ 21ನೇ ತಾರೀಕು ಪರಮ ಪೂಜ್ಯರು ನಮ್ಮನ್ನು ಹಗಲಿ ಶಿವನ ಹತ್ರ ಹೋಗಿದ್ದಾರೆ. ಅವರ ಪುಣ್ಯಸ್ಮರಣ ಅಂಗವಾಗಿ ಅವತ್ತೊಂದು ದಿವಸ ಏನಾದರೂ ಒಂದು ದಾಸೋಹವನ್ನು ಮಾಡಬೇಕು ಅಂತೇಳಿ ಎಲ್ಲ ಸ್ನೇಹಿತರಲ್ಲೂ ಕೇಳಿಕೊಂಡಾಗ ಅವರು ತನ್ನ ಮನ ಧನ ಸಹಾಯವನ್ನು ಮಾಡಿ ಈ ರೀತಿಯಾಗಿ ಪ್ರತಿ ವರ್ಷವೂ ಸಹ ಈ ರೀತಿಯಾಗಿ ನಡ್ಸ್ಕೊಂಡು ಬಂದಿದ್ದೀವಿ. ಇದು ಶಿವನ ಒಂದು ಆಶೀರ್ವಾದ. ಏಕೆಂತಂದರೆ ಜ್ಞಾನ ಅನ್ನ ಅಕ್ಷರ ಇವು ಮೂರು ಕೊಟ್ಟಂಥ ಮಹಾನ್ ಚೇತನ ತನ್ನ 80 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡಿ ಸಿದ್ಧಗಂಗಾ ಮಠದಲ್ಲಿ ಪೀಠಾಧ್ಯಕ್ಷರಾಗಿ ಮುಂದಿನ ಶಿವಕುಮಾರ ಮಹಾಸ್ವಾಮಿಗಳು ಸೇವೆಯನ್ನು ಮಾಡಿರ್ತಾರೆ. ಅವರ ಆದರ್ಶ ಮಾರ್ಗಗಳು ಇವತ್ತಿಗೂ ಸಹ ನಮಗೆ ಪ್ರೇರೇಪಣೆಯಾಗಿದ್ದಾವೆ. ನೋಡಿ, ಏನೋ ಇವನು ಸಣ್ಣದಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಈ ಶರಾವತಿ ನಗರದಲ್ಲಿ ಇಷ್ಟು ವಿಜೃಂಭಣೆ ಇದೆ. ಪ್ರತಿ ವರ್ಷವೂ ಸಹ ಭಗವಂತ ಹೆಚ್ಚಿನ ರೀತಿಯಲ್ಲಿ ನಡೆಸ್ಕೊಟ್ಟಿದ್ದಾನೆ. ಇದಕ್ಕೆ ನನ್ನ ಆತ್ಮೀಯ ಎಲ್ಲ ಬಂಧು ಬಳಗದವರು, ಹಿತೈಷಿಗಳು, ಸ್ನೇಹಿತರು ತನು ಮನ ಧನ ಸಹಾಯವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಕುಟುಂಬಕ್ಕೆ ಭಗವಂತ ಉತ್ತಮವಾದ ಆರೋಗ್ಯ, ಐಶ್ವರ್ಯ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಭಗವಂತನೇ ಪ್ರೇರೇಪಣೆಯಾಗಿ ಅವರು ಒಳ್ಳೆಯ ಸ್ಥಾನಕ್ಕೆ ಹೋಗಲಿ ಅಂತೇಳಿ ಇವತ್ತಿನ ದಿವಸ 6ನೇ ವರ್ಷದ ಪುಣ್ಯಸ್ಮರಣ ಕಾರ್ಯಕ್ರಮ ಸ್ಥಳದಲ್ಲಿ ನಾನು ಭಗವಂತನ ಪಾದಗಳಲ್ಲಿ ಭಕ್ತಿಪೂರ್ವ ನಮನಗಳನ್ನು ಸಲ್ಲಿಸುತ್ತೆ ಎಲ್ಲರಿಗೂ ಪ್ರಾರ್ಥಿಸುತ್ತೇನೆ. ಶ್ರೀ ಶ್ರೀ ಶಿವಕುಮಾರ ಗುರುವಿನ ಪಾದಕ್ಕೆ ನಮೋ ನಮಃ. ಒಂದು ಪುಣ್ಯ ಸ್ಮರಣೆಯ ದಿನ, 6ನೆಯ ಒಂದು ವರ್ಷದ ಪುಣ್ಯತಿಥಿಯನ್ನು ಬಲು ವಿಜೃಂಭಣೆಯಿಂದ ಅದ್ಧೂರಿಯಿಂದ ಒಂದು ಆಚರಿಸ್ತಾ ಇದ್ದಾರೆ. ದಾಸೋಹ ದಿನ ಅಂತ ಹೇಳಿಬಿಟ್ಟು ಆಚರಿಸ್ತಾ ಇದ್ದಾರೆ ಶಿವಕುಮಾರ್ ಸೇವಾ ಸಮಿತಿಯವರು. ಅವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ನಾವು ಸಾಲದು. ಆದರೆ ಅವರಿಗೆ ಎಲ್ಲರಿಗೂ ಕೂಡ ಆ ಒಂದು ಆಶೀರ್ವಾದವನ್ನು ದೊರಕಲಿ ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ 2019ರಂದು ಇದೇ ಜನವರಿ 21ರಂದು ಅವರು ದೈವಾಧೀನರಾಗಿರ್ತಕ್ಕಂಥದ್ದು, ಲಿಂಗೈಕ್ಯರಾಗಿರ್ತಕ್ಕಂಥದ್ದು. ಅದು ಇವತ್ತಿಗೆ 6 ವರ್ಷ ಆಗಿದೆ. ಹಾಗಾಗಿ ಎಲ್ಲರಿಗೂ ಕೂಡ ಆ ಒಂದು ಆಶೀರ್ವಾದವನ್ನು ದೊರಕಲಿ ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ 2019ರಂದು ಇದೇ ಜನವರಿ 21ರಂದು ಅವರು ದೈವಾಧೀನರಾಗಿರ್ತಕ್ಕಂಥದ್ದು, ಲಿಂಗೈಕ್ಯರಾಗಿರ್ತಕ್ಕಂಥದ್ದು. ಅದು ಇವತ್ತಿಗೆ 6 ವರ್ಷ ಆಗಿದೆ. ಹಾಗಾಗಿ ಅವರ ಎಲ್ಲರ ಆಶೀರ್ವಾದ ಕೂಡ ಎಲ್ಲರಿಗೂ ಅವರ ಆಶೀರ್ವಾದ ಬೇಕು ಅಂತ ಹೇಳಿಬಿಟ್ಟು ಎಲ್ಲರ ಆಶೀರ್ವಾದ ಕೂಡ ಎಲ್ಲರಿಗೂ ಅವರ ಆಶೀರ್ವಾದ ಬೇಕು ಅಂತ ಹೇಳಿಬಿಟ್ಟು